ಚಿನ್ನಾಭರಣಗಳನ್ನು ಪಡೆದುಕೊಂಡು ಚಿನ್ನ ಮತ್ತು ಹಣವನ್ನ ನೀಡದೆ ಮೋಸ ಮಾಡಿದ ಇಬ್ಬರನ್ನ ಹಲಸೂರು ಗೇಟ್ ಪೊಲೀಸ್ ಠಾಣೆಯ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ನಗರಪೇಟೆಯಲ್ಲಿರುವ ಚಿನ್ನಾಭರಣದ ಅಂಗಡಿಯೊಂದರಲ್ಲಿ ವ್ಯವಸ್ಥಾಪಕರಾಗಿ ಕೆಲಸ ಮಾಡಿಕೊಂಡಿದ್ದ ವ್ಯಕ್ತಿಯಿಂದ 2 ವರ್ಷಗಳಿಂದ ಪರಿಚಯವಿರುವ ಮೂವರು ಸಹೋದರರು ಆಗಾಗ 22 ಕ್ಯಾರೆಟ್ನ ಚಿನ್ನಾಭರಣಗಳನ್ನು ಪಡೆದುಕೊಂಡು ಅದಕ್ಕೆ ಸರಿಸಮಾನವಾಗಿ 24 ಕ್ಯಾರೆಟ್ ಚಿನ್ನಾಭರಣ ಅಥವಾ ಹಣವನ್ನ ನೀಡುತ್ತಿದ್ದರು. ಆದರೆ 350 ಗ್ರಾಂ 250 ಮಿಲಿ ಚಿನ್ನಾಭರಣವನ್ನ ಪಡೆದುಕೊಂಡು ಆರೋಪಿಗಳಾದ ಮುಖೇಶ್ ಜೈನ್, ಮನೀಶ್ ಜೈನ್ ಚಿನ್ನವನ್ನಾಗಲಿ ಅಥವಾ ಹಣವನ್ನಾಗಲಿ ನೀಡದೆ ಮೋಸವನ್ನ ಮಾಡಿರುತ್ತಾರೆ. ಈ ಸಂಬಂಧ ಚಿನ್ನಾಭರಣದ ಅಂಗಡಿಯಲ್ಲಿದ್ದ ವ್ಯವಸ್ಥಾಪಕ ಹಲಸೂರು ಗೇಟ್ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡುತ್ತಾರೆ. ದೂರನ್ನ ದಾಖಲಿಸಿಕೊಂಡ ಪೊಲೀಸ್ ಇನ್ಸ್ಪೆಕ್ಟರ್ ಹನುಮಂತ ಕೆ ಭಜಂತ್ರಿ ಅವರು ಆರೋಪಿಗಳ ಬಂಧನಕ್ಕೆ ಪಿಎಸ್ಐ ವಸಂತ್ ಕಾಳಗೆ ಅವರ ನೇತೃತ್ವದಲ್ಲಿ ತನಿಖಾ ತಂಡವನ್ನು ರಚಿಸಿ ಫೀಲ್ಡ್ಗೆ ಇಳಿಸುತ್ತಾರೆ. ಚೆನ್ನೈನಲ್ಲಿ ವಾಸವಿದ್ದ ಇಬ್ಬರು ಸಹೋದರ ಆರೋಪಿಗಳನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಗೆ ಒಳಪಡಿಸಿದಾಗ ಮೋಸ ಮಾಡಿರುವುದರ ಬಗ್ಗೆ ಬಾಯ್ಬಿಟ್ಟಿದ್ದಾರೆ ಹಾಗೂ ಮತ್ತೋರ್ವ ಸಹೋದರನು ಸಹ ಭಾಗಿಯಾಗಿದ್ದು ಆತ ಈಗಾಗಲೇ ಪ್ರಕರಣವೊಂದರಲ್ಲಿ ಚೆನ್ನೈನ ಕಾರಾಗೃಹದಲ್ಲಿ ಶಿಕ್ಷೆಯನ್ನು ಅನುಭವಿಸುತ್ತಿದ್ದಾನೆಂದು ಮಾಹಿತಿಯನ್ನ ನೀಡುತ್ತಾರೆ. ಬಂಧಿತ ಆರೋಪಿಗಳಿಂದ 24 ಲಕ್ಷ ರೂಪಾಯಿ ಮೌಲ್ಯದ 243 ಗ್ರಾಂ ಚಿನ್ನಾಭರಣಗಳನ್ನು ಹಲಸೂರು ಗೇಟ್ ಪೊಲೀಸ್ ಠಾಣೆಯ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಹಲಸೂರು ಗೇಟ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಇದು ಹಳೆಯ ಮೋಡಸ್ ಇದೆ. ಅದರಲ್ಲಿ ಅವರು ಅಶ್ಯೂರ್ ಮಾಡ್ತಾರೆ ನಾವು 22 ಕ್ಯಾರೆಟ್ ಗೋಲ್ಡ್ ತೊಗೊಂಡು ನಾವು 24 ಕ್ಯಾರೆಟ್ ಗೋಲ್ಡ್ದು ಆರ್ನಮೆಂಟ್ಸ್ ಮಾಡಿ ಕೊಡ್ತೀವಿ ಅಂತ. 3 ಜನ ಆರೋಪಿ ಅವರು ಇವ್ರ ರಿಲೇಷನ್ಸ್ ಆಗಬೇಕು. ಈ 3 ಜನ ಇಲ್ಲಿಂದ ಗೋಲ್ಡ್ ಅಂದಾಜು 350 ಅಂದಾಜು ಗ್ರಾಮ್ಸ್ ಗೋಲ್ಡ್ ತೊಗೊಂಡು ಚೆನ್ನೈಗೆ ಹೋಗಿಬಿಟ್ಟಿದ್ರು. ಅಂದರೆ ಅವ್ರದ್ದು ಯಾವುದು ಟ್ರೇಸ್ ಇರಲಿಲ್ಲ. ನಮ್ಮ ಪೊಲೀಸ್ ಟೀಮ್ ಅವರು ಚೆನ್ನೈಯಿಂದ ಅವ್ರಿಗೆ ಹಿಡಿದು ಟೋಟಲ್ ಈಗ ಅಂದಾಜು 240 ಆಡ್ ಗ್ರಾಮ್ಸ್ ರಿಕವರಿ ಆಗಿದೆ ಅವ್ರ ಕಡೆಯಿಂದ. 24 ಲ್ಯಾಕ್ಸ್ ವರ್ತ್ ಇದು ರಿಕವರಿ ಆಗಿದೆ. 3 ಜನ ಆರೋಪಿ ಸಿಕ್ಕಿದ್ದಾರೆ ಹಲಸೂರು ಗೇಟ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ. ಕಳೆದ ವಾರ ಕೂಡ ಇದೇ ರೀತಿ ಇನ್ನೊಂದು ಅಂಗಡಿ ಅವ್ರಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಈ ವಾರದಲ್ಲಿ ಮತ್ತೆ ಸೇಮ್ ಮೋಡಸಲ್ಲಿ ಇನ್ನೊಬ್ಬ ಗ್ಯಾಂಗ್ ಸಿಕ್ಕಿದೆ. ಸೊ ನಾವು ರಿಕ್ವೆಸ್ಟ್ ಮಾಡ್ತಾಯಿದ್ದೀವಿ ಎಲ್ಲ ಬೇರೆ ಬೇರೆ ಅಂಗಡಿಯವ್ರಿಗೆ, ದಯವಿಟ್ಟು ಇಂಥ ನೀವು ವೆರಿಫೈ ಮಾಡಿ ನೀವು ಕೊಡಬೇಕು, ಇಲ್ಲಾಂದರೆ ಸಮಸ್ಯೆ ಆಗುತ್ತೆ. ಸೊ ನಮ್ಮ ಪೊಲೀಸವರು ಒಳ್ಳೆ ಕೆಲಸ ಮಾಡಿ ತಕ್ಷಣ ಅವ್ರಿಗೆ ಅರೆಸ್ಟ್ ಮಾಡಿದ್ದಾರೆ. ಇನ್ನು ಈ ಕಾರ್ಯಾಚರಣೆಯನ್ನ ಬೆಂಗಳೂರು ಕೇಂದ್ರ ವಿಭಾಗದ ಡಿಸಿಪಿ ಅಕ್ಷಯ್ ಎಂ ಹಾಕೆ ಅವರ ನಿರ್ದೇಶನದಂತೆ ಹಲಸೂರು ಗೇಟ್ ಉಪವಿಭಾಗದ ಎಸಿಪಿ ಶಿವಾನಂದ ಚಲವಾದಿ ಅವರ ಮಾರ್ಗದರ್ಶನದಲ್ಲಿ ಹಲಸೂರು ಗೇಟ್ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಹನುಮಂತ ಕೆ ಭಜಂತ್ರಿ ಅವರ ನೇತೃತ್ವದಲ್ಲಿ ಪಿಎಸ್ಐ ವಸಂತ್ ಕಾಳಗಿ, ಸಿಬ್ಬಂದಿಗಳಾದ ಮುರಳಿ, ಜಾಹಿರ್, ನಾಗಪ್ಪ, ಜೋಗಿ, ಶ್ರೀಕಾಂತ್ ಅವರುಗಳ ತಂಡ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ.